ಎಷ್ಟು ಸ್ಲೋ ಸೆಲೆಕ್ಟ್ ಮಾಡ್ತಾಳೆ ಅಂದ್ರೆ ಶೂಟ ನೋಡ್ಬಿಟ್ಟು ಗಾಡಿ ಪಾರ್ಕ್ ಮಾಡಿ ಕ್ಯಾಬಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ತಾ ಇದೀವಿ ಗೈಸ್. ನಮ್ಮ ಅಕ್ಕದು ಶಾಪಿಂಗು ಇವತ್ತು ಆದಂಗೆ ಮಳೆ ಶುರು ಆಗೋಯ್ತು ನೋಡಿ. ಆಯ್ತಾ ಅಕ್ಕ ಬೆಡ್ಶೀಟ್ ತೊಗೊಂಡಿದ್ರಲ್ಲ ಅದು ಮಲಗ್ತೀನಿ ತಗೊಂಬನ್ನಿ. ಗೋಡನ್ ಇಲ್ವಲ್ಲ, ಹೆಂಗ್ ಆಗ್ತೀಯಾ? 1,000 ರೂಪಾಯಿ ಈಗಲೇ ಇನ್ಸ್ಟೆಂಟ್ ಆಗಿ ಗೂಗಲ್ ಪೇ ಮಾಡ್ತಾನೆ ಅವ್ನಿಗೆ ಮಾರ ಮರ್ಯಾದೆ ಇದ್ರೆ. ಇಲ್ಲ ಮಾಡ್ತೀನಿ. ಗೈಸ್ ನಮ್ಮ ಎಬಿಕ್ ಪ್ರವೀಣ್ ಅವರು ಬಂದಿದ್ದಾರೆ. ಅವ್ರ ಜೊತೆ ನಾವು ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಎಬಿಕ್ ಪ್ರವೀಣ್ ಅವ್ರ ಜೊತೆಗೆ ಒಂದು ಫ್ರೂಟ್ ಬೌಲ್ ತಿಂತಾ ಇದೀವಿ. ನಾನೇ ಬಿಲ್ ಪೇ ಮಾಡಿರೋದು. ಇಟ್ಸ್ ಓಕೆ, ಅವರು ಯಾವಾಗ ಬಂದರೂ ಬಿಲ್ ಪೇ ಮಾಡಲ್ಲ, ಅದು ಬೇರೆ ವಿಷಯ. ಇಟ್ಸ್ ಓಕೆ, ತಿನ್ನಲಿ, ಎಂಜಾಯ್ ಮಾಡಲಿ. ಯಾರಿಗೋ ಹೆಲ್ಪ್ ಮಾಡಿಬಿಟ್ಟೆ ಅನ್ಕೊಂಡ್ಬಿಡ್ತೀನಿ. ಇಟ್ಸ್ ಓಕೆ ಗೈಸ್, ಇಟ್ಸ್ ಓಕೆ. ಹೆಂಗನಿಸಿದೆ ಮಗ ನನ್ನ ಕಾಸಲ್ಲಿ ತಿನ್ಬಿಟ್ಟು ನಿನ್ ಕಾಸು ಅಂತ ಹೇಳಕ್ಕೆ? ಅಲ್ಲ, ನನಗೆ ಇನ್ನೊಂದು ಖುಷಿ ಏನ್ ಗೊತ್ತಾ, ಸ್ಮೈಲ್ ಮಾಡ್ಕೊಂಡು ಕವರ್ ಮಾಡ್ತೀಯಲ್ಲ ಕಾನ್ಫಿಡೆಂಟ್ ಆಗಿ, ಅದೊಂದು ಬಹಳ ಖುಷಿ ಮಗ. ಪೇ ಮಾಡಿರೋ ಸ್ಕ್ರೀನ್ ಶಾಟ್ ಸಮೇತ ಹಾಕಿ ನೋಡಿ. ಇವತ್ತಿನ ಹಾಕ್ಬೇಡ ಮಗ, ಎಲ್ಲ ಟೈಮ್ದು ಹಾಕು. ಎಲ್ಲ ಟೈಮ್ದು ನಾನೇ ಅಲ್ವಾ ಮಾಡೋದು. ಕೊಡ್ದು ಇವತ್ತು ಶಾಪಿಂಗ್ ಹೋಗ್ಬೇಕು. ನಮ್ಮ ಪ್ರವೀಣ್ ಜೊತೆ ಬರ್ತಾ ಇದ್ದಾನೆ. ಲೆಟ್ಸ್ ಗೋ. ನೋಡಿ, ಎಲ್ಲ ಹೋಗೋ ಟೈಮಲ್ಲಿ ಇವರೆಲ್ಲ ಆಚೆ ಹೋಗ್ತೀನಿ ಅಂತ ಕೂತಿದ್ದಾರೆ ಇವಾಗ. ಅವ್ರ ಶಾಪಿಂಗ್ ಆಯ್ತಲ್ಲ, ಅದಕ್ಕೆ ಅವ್ರ ಶಾಪಿಂಗ್ ಏನಿದೆ ಎದ್ದಿರೋದಿಲ್ಲ ಗೈಸ್. ಈ ಕಾರಲ್ಲಿ ಹೋಗೋಣ ಅನ್ಕೊಂಡಿದೀವಿ. ನಮ್ಮ XUV ಸ್ವಲ್ಪ ಸರ್ವಿಸ್ ಆಗಿದೆ, ಅದಕ್ಕೆ ಸರ್ವಿಸಿಗೆ ತೊಗೊಂಡೋಗಿದ್ದಾರೆ. ಒಂಚೂರು ಇಶ್ಯೂ ಆಗಿತ್ತು, ಅದಕ್ಕೆ ಅದು ಬರೋದು ಲೇಟ್ ಇವತ್ತು. ಅದಕ್ಕೆ ಬನ್ನಿ, ಈ ಕಾರಲ್ಲೇ ನಾವು ಅಪ್ಪ ಅಮ್ಮ ಬರಲ್ಲ, ನಾವು ನಮ್ಮ ಅಕ್ಕ ಪ್ರವೀಣ ಮತ್ತು ರಾಜ್ಬ್ರು ಹೋಗ್ತಾ ಇದ್ದೀವಿ. ಹೆಚ್ಕೋ ಗೈಸ್. ನಮ್ಮ ಅಕ್ಕದು ಶಾಪಿಂಗು ಇವತ್ತು ಆದಂಗೆ ಮಳೆ ಶುರು ಆಗೋಯ್ತು ನೋಡಿ. ಏನು ಮಾಡೋದು? ಹೋಗೋಣ ಹಿಂಗೆ ಬರ್ತೈತಲ್ಲ, ಹೆಂಗೆ ಹೋಗೋದು? ಗೈಸ್ ಹೋಗ್ತಾ ಇದೀವಿ ಗೈಸ್ ನಾವು. ಬಾಯ್. ನಮ್ಮ XUV ಇದ್ದಿದ್ರೆ ನಮ್ಮ ಅಪ್ಪ ಅಮ್ಮನ ಹಾಕೊಂಡು ಹೋಗ್ಬೋದಿತ್ತು. ನಮ್ಮ ಅಮ್ಮನೆಲ್ಲ ಆಚೆ ಹೋದ್ರು, ಬರೋದು ಲೇಟ್ ಆಗುತ್ತೆ, ಮಳೆ ಬರ್ತಿದೆ. ಸೊ ಅದಕ್ಕೆ ನಮ್ಮ ಅಕ್ಕದ ಶಾಪಿಂಗ್ ಮುಗಿಲೇಬೇಕು. ಲೆಟ್ಸ್ ಗೋ. ಸೀಮಾ ಅವರು ಏನೇನು ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಎಲ್ಲ ಡಿಸೈಡ್ ಆಗಿದೆ. ಅಲ್ಲಿ ಹೋದ್ಮೇಲೆ ತಗೊಳ್ಳೋಣ. ಏನೇನು ಡಿಸೈಡ್ ಮಾಡಿದ್ದೀರಾ? ಮ್ಯಾಟು, ಫ್ಲವರು, ಆಮೇಲೆ ಸ್ಕ್ರೀನ್ಸ್, ಬೆಡ್ ಶೀಟ್ಸ್, ಆಮೇಲೆ ಏನೋ ಅಲ್ಲಿ ನೋಡಿದಾಗ ಇನ್ನೊಂಚೂರು ಏನೇನು ಬೇಕು ಅದೆಲ್ಲ ತಗೊಳ್ತೀವಿ. ಸರಿ 10,000 ಜಾಸ್ತಿ ಹೋಗಲ್ಲ. 10,000 ಗೈಸ್. ಮಳೆ ಬರ್ತಿದೆ ಅಂಡ್ ಆಲ್ಸೋ 1.5 ಅವರ್ ತೋರಿಸ್ತಿದೆ. ಸೊ ಕ್ಯಾಬ್ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಗಾಡಿನ ವಾಪಸ್ ನಿಲ್ಲಿಸ್ಬಿಟ್ಟು ಅರ್ಧ ಓಡಿಸ್ತೀನಿ ಬಾ. ಗೈಸ್, ಎಷ್ಟೋ ದಿನ ಆದ್ಮೇಲೆ ಇಂಥ ಜೋರು ಮಳೆ ಗೈಸ್. ನಮ್ಗೇನು ಅರ್ಥನೇ ಆಗ್ತಿಲ್ಲ. ಇಲ್ಲಿ ನೋಡ್ರೆ ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟೈತೆ ಗಾಡೀಲಿ. ಇಲ್ಲಿ ಇದಾಯ್ತು. ಇದರಿಂದ ಆಗುತ್ತೆ. ಇದು ಕ್ಲಿಯರ್ ಆಯ್ತು ಅಂದ್ರೆ ಗಾಡಿ ಎತ್ಕೊಂಡು ಹೋಗಿದ್ರೆ ಕ್ಯಾಬಲ್ಲಿ ಹೋಗ್ಬಿಡೋದು. ಕ್ಲಿಯರ್ ಆಗ್ತಾರಲ್ಲ. ಇಲ್ಲ ಆಗಿಲ್ಲ, ಇದು ಕ್ಲಿಯರ್ ಆಗ್ತಿದೆ ನೋಡಿ, ಸ್ಲೋ ಆಗಿ ಕ್ಲಿಯರ್ ಆಗ್ತಿದೆ. ನಡಿ ಗೈಸ್. ಸಖತ್ ರಿಸ್ಕು ಈ ಗಾಡೀಲಿ ಹೋಗೋದು. ಏನೂ ಕಾಣ್ತಾನೆ ಇಲ್ಲ ಫಸ್ಟ್ ಪಾಯಿಂಟ್ ಆ್ಯಂಡ್ ವೈಪು ಆಗ್ತಾ ಇಲ್ಲ. ಸೊ ರಿವರ್ಸ್ ಶೂಟ ನೋಡ್ಬಿಟ್ಟು ಗಾಡಿ ಪಾರ್ಕ್ ಮಾಡಿ ಕ್ಯಾಬಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಫಸ್ಟ್ ವಾಪಸ್ ಇಟ್ಬಿಟ್ಟು ಗಾಡಿನ ಕ್ಯಾಬ್ ಬುಕ್ ಮಾಡೋಣ ಗೈಸ್. ಕಾರ್ ನಿಲ್ಸಿದ್ವಿ ನಮ್ಮ ಮನೆ ಹತ್ರ. ವಾಪಸ್ ಬಂದು ಈಗ ಕ್ಯಾಬ್ ಬಂದಿದೆ. ಓಡೋಗಿ ಹತ್ಬೇಕು ಮಳೆ. ಕ್ಯಾಬ್ ಬಂದು ಓಡೋಣ. ನಮ್ಮ ಅಕ್ಕಗೋಸ್ಕರ ಶಾಪಿಂಗ್ ಮಾಡೋಕ್ಕೆ ಎಷ್ಟು ಎಫರ್ಟ್ಸ್ ಆಗ್ತಾ ಇದ್ವಿ ನಾವು. ಇಷ್ಟು ಎಫರ್ಟ್ಸ್ ಹಾಕಿದ್ಮೇಲೆ ನಮ್ಮ ಅಕ್ಕ ಗೆಲ್ತಲ್ಲ, ನೋಡೋಣ ಬನ್ನಿ ಗೈಸ್. 1.5 ಅವರ್ ಜರ್ನಿ ಇರೋದ್ರಿಂದ ಸ್ನ್ಯಾಕ್ಸ್ ಎತ್ಕೊಂಡಿದ್ದಾರೆ. ತೋರಿಸು ಸೋನು ನೋಡಿ, ಸ್ನ್ಯಾಕ್ಸ್ ಎತ್ಕೊಂಡಿದ್ದಾರೆ. ಬನ್ನಿ ಹೋಗೋಣ ಗೈಸ್. ಫೈನಲಿ ಇಲ್ಲಿಂದ ಹೊರಟ್ವಿ ಕ್ಯಾಬ್ ಹತ್ಕೊಂಡು. ಈಗ ತಿನ್ನೋಕ್ಕೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದಾರೆ. ನಾನು ನೇರಳೆ ಹಣ್ಣು ತೊಗೊಂಡಿದ್ದೀನಿ ತಿನ್ನೋಕ್ಕೆ. ನೋಡಿ, ಫ್ರೂಟ್ಸ್ ತಿನ್ನೋಣ ಅಂತ. ಬನ್ನಿ ಹೋಗೋಣ. ಜಾಮ್ ನೋಡಿ ಜಾಮು ಗೈಸ್. ಯಾಕಾದರೂ ಹೋಗ್ತಾ ಇದ್ದೀವಿ ಅನ್ನಿಸ್ತಿದೆ. ಆಲ್ಮೋಸ್ಟ್ 1.5 ಅವರ್ ಆಗೋಯ್ತು ಇಲ್ಲೇ ಕಾರಲ್ಲೇ. ಒಳ್ಳೆ ಇನ್ನೂ ಈಗ ಯಶವಂತಪುರ ಹೊರನ್ಮಳ ಹತ್ರ ರೀಚ್ ಆಗಿದ್ದೀವಿ. ನಮ್ಮ ಮನೆಯಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು ಅಲ್ಲೋ ಮಗ. ಚೆನ್ನಾಗಿತ್ತು ಡೇ ನಿಮ್ಮ ಜೊತೆ. ಡೇ ಎಲ್ಲ ನೈಟ್ ಇದು. ವಾಪಸ್ ಬರೋಷ್ಟು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನೋಡೋಣ, ಅಲ್ಲಿ ತಿಂದ್ಮೇಲೆ ಏನೋ ಖುಷಿ ಆಗೋದೇನೋ ಮಗ. ಅಲ್ಲ ನಮ್ಮ ಅಕ್ಕ ಏನಾದ್ರು ತಿನ್ನೋದು ಕೊಡ್ಸಿದ್ರೆ ಅವಳ ದುಡ್ಡಲ್ಲಿ ನಾವು ಖುಷಿಯಾಗಿ ತಿನ್ಕೊಂಬರ್ತೀವಿ ಗೈಸ್. ಆದರೂ ಇಷ್ಟೊತ್ತು ಕೂತ್ಕೊಳ್ಳೋದು ಒಂಥರ ಹಿಂಸೆ ಅಲ್ಲ ಮಗ. ಅದು ಈ ಥರ ಎಲ್ಲ ಕಾಲು ಹಾಕ್ಬಿಟ್ರೆ ಮೇಲ್ಗಡೆ ಇನ್ನೂ ಜಾಸ್ತಿ ಹಿಂಸೆ ಆಗುತ್ತೆ ಮಗ. ಅಲ್ಲ ಎತ್ತು ಅಂತ ಹೇಳ್ತಾರೆ ದಿನ. ಇನ್ನೊಂದು ಗೊತ್ತಾ, ಬೆಳಿಗ್ಗೆ ಸಮೀರ್ದು ನೀವು ಸ್ಟೋರಿ ನೋಡಿರ್ತೀರಾ? ಅವ್ನ ಬಾಡಿ ಇದು ನನಗಿಂತ 1 kg ಕಮ್ಮಿ ಇದ್ದಾನೆ ಅವನು. ಏನು ಮಗ? ಒಂದು ಬಾಡಿ ವೇಟು ಅವ್ನು ನೋಡೋಕೆ ಕಮ್ಮಿ ಕಾಣ್ತಾನೆ, ಬಟ್ ನನಗಿಂತ ಜಾಸ್ತಿ ಹೆವಿ ಫ್ಯಾಟ್ ಇದೆ ಒಂದು. ಸರಿಯಾಗಿ ತಿಂದು ನೂಡಲ್ಸು. ಮೂಳೆ ವೆಯ್ಟ್, ಅದು ಪವರ್ ವೆಯ್ಟು, ಫ್ಯಾಟ್ ಗೈಸ್. ನಾವು ಅಕ್ಕದು 10,000 ರೂಪಾಯಲ್ಲಿ ಫಸ್ಟು ಖರ್ಚು ಮಾಡ್ತಿರೋದು, ಕ್ಯಾಬ್ ಪೇ ಮಾಡ್ತಿರೋದು. ಬನ್ನಿ ಹೋಗೋಣ. ಫೈನಲಿ ರೀಚ್ ಆದ್ವಿ ಗೈಸ್ ಆಫ್ಟರ್ 2 ಅವರ್ಸ್ ಆಫ್ ಜರ್ನಿ. 2 ಅವರ್ಸ್ ಮಗ. 2 ಅವರ್ ಕಣೋ, ಮೈಸೂರಿಗೆ ಹೋಗ್ಬಿಡ್ಬೋದಿತ್ತಲ್ಲೇ. ಸ್ಪೀಡಾಗಿ ಹೋದ್ರೆ ಅರ್ಧ ಗಂಟೆಯಲ್ಲಿ ಮೈಸೂರಿಗೆ ಹೋಗ್ಬಿಡ್ಬೋದಿತ್ತು. ಆ್ಯಂಡ್ ಇನ್ನೊಂದು ಟರ್ನ್ ತಾಳಕ್ಕೆ ಹೋಗಿ 3 ಸರ್ಕಲ್ ಸೇಮ್ ಮಾಡಿ ಹೊಡೆದಿದ್ದೀವಿ. 3 ರೌಂಡ್ ಹೊಡೆದವ್ರೆ ಅಣ್ಣ ನಾವು. ಅಯ್ಯೋ ಬನ್ನಿ ಈಗ ಮೇಲೆ ಹೋಗೋಣ ಗೈಸ್. ಆಟೋ ಹೇಳಿದ ತಕ್ಷಣ ಫಸ್ಟು ಅಣ್ಣ
ಕರ್ಕೊಂಬಂದಿರೋದೇ ರೋಲ್ಸ್ ತಿನ್ನೋಕ್ಕೆ. ಬಿಕಾಸ್ ಎಲ್ರಿಗೂ ಹಸುವಾಗ್ಬಿಟ್ಟಿದೆ, ಅದಕ್ಕೆ ಏನಾದ್ರು ತಿಂತಾರೆ ಎಲ್ಲರೂ. ನಾನು ತಿಂತೀನಿ ಸ್ವಲ್ಪ. ಅದಾದಮೇಲೆ ಶಾಪಿಂಗ್ ಸ್ಟಾರ್ಟ್ ನಮ್ಮ ಅಕ್ಕ. ಅದು ಲೆಟ್ಸ್ ಗೋ. ಕರೆಕ್ಟಾಗಿ 9 ಗಂಟೆ ರೀಚ್ ಆಗಿದ್ದೀವಿ. ನಾವು 5 ಗಂಟೆಗೆ ಇಲ್ಲಿ ಇರಬೇಕಾಗಿದ್ದವರು. ಪಾಪ ಅವ್ನು 5 ಗಂಟೆಗೆ ಕರ್ಸ್ಕೊಂಡೆ ನಾನು ಬಾ ಅಂತ. ಯಾಕೆ ತುಂಬಾ ಬಿಸಿ. ಕೊಡುತ್ತೀನಿ ಬಾ ಒಂದು ಅರ್ಧ ಕೆಜಿ ಡೇಟ್ಸು. ಸೊ ಈಗ ಬನ್ನಿ ತಿಂದ್ಬಿಟ್ಟು ಶಾಪಿಂಗ್ ಹೋಗೋಣ. ಸೊ ರೋಲ್ಸ್ ತಿಂತಾ ಇದ್ದಾರೆ. ರೋಲ್ಸ್ ಈಗ ಅಸಲಿ ಆಟ ಶುರು. ಬಂದಿದ್ದೀವಿ ಮಾಲ್ಗೆ. ಬನ್ನಿ 9:30 ಬಂದಿರೋದು. ಅದೇನೇನು ಶಾಪಿಂಗ್ ಮಾಡ್ತಾಳೆ, 10,000 ಮುಗಿಸ್ತಾಳೆ ನೋಡೋಣ ನಮ್ಮ ಅಕ್ಕ. ಲೆಟ್ಸ್ ಗೋ. ಇವ್ರು ಇದಿಷ್ಟು ತಿಂದಿಲ್ಲ, ಅದಕ್ಕೆ ಇದೇ ಅಂಗಡಿಲಿ ಇಟ್ಬಿಟ್ಟು ಹೋಗ್ತಾ ಇದೀವಿ. ಹೋಗ್ತಾ ಎತ್ಕೊಂಡು ಹೋಗೋಣ ವಾಪಸ್ ಅಂತ. ನಮ್ಮ ಅಕ್ಕ ಮಿನಿ ಸೂಪ್ ಬಂದಿದ್ದಾಳೆ. ಫಸ್ಟ್ ಏನು ತೊಗೋತಾಳೆ ನೋಡೋಣ ಬನ್ನಿ. ಹ್ಯಾಂಡ್ ಬ್ಯಾಗ್ ನೋಡ್ತಾವಳ ಇಲ್ಲ ಸಾರಿ. ನನಗಂತೂ ನಾನು ಲಾಸ್ಟಲ್ಲಿ ತೊಗೊಳೋದ್ರಿಂದ ನನಗೆ ಎಲ್ಲ ಐಡಿಯಾ ಬರ್ತಾ ಇದೆ ಏನೇನು ತೊಗೋಬೇಕು ಅಂತ. ನಮ್ಮ ಅಕ್ಕ ಇದು ನೋಡಿದ್ಲು, ಬಟ್ ಇದು 550 ಅಂತ ಹೇಳೋದಕ್ಕೆ ವಾಪಸ್ ಕೊಟ್ಬಿಟ್ಲು. ದೊಡ್ಡದು ಬೇಕು, ಹೌದಾ? ಚಿಕ್ಕದಿದು. ನಮ್ಮ ಅಕ್ಕ ಹತ್ರ ಬೇಜಾನ್ ದುಡಿದೆ ಗೈಸ್. ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು. ನಾಟ್ ಅಬೌಟ್ ಪ್ರೈಸ್ ಅಂತೆ. ಬೇಜಾನ್ ದುಡಿದೆ ಅವಳ ಹತ್ರ. ನೋಡ್ತಾ ಇದೀನಿ ಅದು ಚೆನ್ನಾಗಿ. ನಮ್ಮ ಅಕ್ಕ ಯಾವುದೋ ಗ್ಲಾಸ್ ಮಿರರ್ ನೋಡ್ತಾ ಇದ್ದಾಳೆ, ಯಾವ್ದು ಮಿರರ್ ತೊಗೋಬೇಕು ಅಂತ. ರೂಮ್ ಡೆಕೋರೇಷನ್ ತೊಗೋತಾಳೋ ಸೆಲ್ಫ್ ಕೇರ್ ತೊಗೋತಾಳೋ ಗೊತ್ತಾಗ್ತಿಲ್ಲ ನನಗೆ. ಎಲ್ಲ ಮಿರರ್ ಮುಂದೆ ಇಡಕ್ಕೆ ಆಯ್ತಾ ಸುಮ್ಮನೆ. ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದವಳೆ ಗೈಸ್. ಪ್ರವೀಣ ಎಲ್ಲೋದ ಅಂತಾನೆ ಗೊತ್ತಿಲ್ಲ, ಆಚೆ ಹೊಡೋಗ್ಬಿಟ್ಟವನು. ಮಕ್ಕ ನೇಲ್ ಕಟ್ಟರ್ ತೊಗೋತಾವಳೆ. ನೇಲ್ ಕಟ್ಟರ್, ಒಂದು ಡಬ್ಬ, ಒಂದು ಮಿರರು, ಒಂದು ಬಟ್ಟೆ, ಹ್ಯಾಂಡ್ ಕರ್ಚೀಫು, ರಿಬ್ಬನ್ನು, ಹೆಡ್ ಬ್ಯಾಂಡ್. ನೋಡಿ ಗೈಸ್, ಗೋಸಿ ಸಿಕ್ತು ಅಂತ ತಲೆ ಬಾಚ್ಕೋತ ಒಂದು ಗ್ಯಾಪಲ್ಲಿ. ಇದೊಂದು ಬುಟ್ಟಿ ತೊಗೊಂಡಿದ್ದಾಳೆ ನಮ್ಮ ಅಕ್ಕ. ಪಿಂಕ್ ಚೆನ್ನಾಗಿದೆ ಬ್ಲೂಗಿಂತ. 350 ಅಂತ ಚೆನ್ನಾಗಿದೆ. ಇನ್ನೂ ಚೆನ್ನಾಗಿದೆ ಅದಕ್ಕಿಂತ. ಚೆನ್ನಾಗಿರೋದೇನು. ಇದು ನೋಡಿ ಜಾಮೆಟ್ರಿ ಬಾಕ್ಸ್ ಕ್ಯೂಟ್ ಆಗಿದೆ. ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ಸಾಯ್ತಿದ್ವಿ. ಜಾಮೆಟ್ರಿ ಬಾಕ್ಸ್ ಏನಾದ್ರು ಚೆನ್ನಾಗಿದ್ರೆ ಅವ್ರ ಹತ್ರ ಅವರು ಫ್ಲೆಕ್ಸ್ ಸೂಪರ್ ಅವರು ಅಂತ. ಟ್ರಾಲಿ ಕ್ಯೂಟ್ ಆಗಿದೆ ಇದನ್ನು. ಏನು ಮಗ? ಅಲ್ಲ ಅದು ಯೂಸ್ ಗೊತ್ತಿಲ್ಲದೆ ತಗೋತಾ ಇದ್ದಾರೆ. ಅಲ್ಲ ಅವ್ರಿಗೇನು ಯೂಸ್ ಇದ್ರೆ ಏನು ಇಲ್ಲಿದ್ರೆ ಸುಮ್ಮನೆ ಜೋಡಿಸಿಡೋದಷ್ಟೇ ಮನೇಲಿ. ಗೈಸ್ ನಮ್ಮ ಅಕ್ಕ ಅವರು ಫ್ಲೋರ್ ಮ್ಯಾಟು ತಗೋತಾ ಇದ್ದಾರೆ. ಯಾಕೋ ಇವ್ರು ಸೆಲೆಕ್ಟ್ ಮಾಡ್ತಿರೋದೆಲ್ಲ ನೋಡ್ತಿದ್ರೆ ಇವರೇ ಗೆಲ್ಲೋ ಥರ ಕಾಣ್ತಾ ಇದೆ ಗೈಸ್. ನಗು ನೋಡಿ ನಗು. ನನ್ನ ಹತ್ರ ಸಜೆಷನ್ ಕೇಳ್ತಿದ್ದಾಳೆ, ನಾನು ಸಜೆಷನ್ ಎಲ್ಲ ಕೊಡಲ್ಲ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ನೀನು ಸಕ್ಕತ್ತಾಗಿದೆ. ಇದನ್ನ ಹಾಕಿದ್ರೆ ನಿನ್ನ ಬೆಡ್ರೂಮಲ್ಲಿ ಮೇಲ್ಗಡೆ ಎಂಟ್ರೆನ್ಸಲ್ಲಿ ಚೆನ್ನಾಗಿರುತ್ತೆ. ಪ್ರವೀಣ ಯಾರು ಇವ್ರ ಹತ್ರ ಬಂದ್ಬಿಟ್ಟು ಲೆನ್ಸ್ ಬಾಕ್ಸಸ್ ಇದೆಯಾ ನೈಟ್ ಬಟ್ಟೆಯಲ್ಲಿ ಬಂದ್ಬಿಟ್ಟಿದ್ರೆ ಅದಕ್ಕೆ ಅವರು ಅಂಡರ್ಸ್ಟಿಮೇಟ್ ಮಾಡಿದ್ದಾರೆ. ನೆನ್ನೆ ಹೇಳಿದೀನಿ ಟಿ ಶರ್ಟ್ ತಗೋಬೇಡ್ರಿ ಅಂತ. ಈಗ ತಗೊಂಡ್ಮೇಲೆ ಅಂಗಡಿಯವರು ಅಂದ್ರಲ್ಲ ಭಯ್ಯ ಓ ಕ್ಯಾ ಭಯ್ಯ ಕಿತ್ನೆ ಕೋ ಭಯ್ಯ ಅದೇನೋ ಕೇಳಿದ್ರು. ನಾನು ರಿಪ್ಲೈ ಬೇರೆ ಕೊಟ್ಟೆ. ನನಗೆ ಗೊತ್ತಿಲ್ಲ, ಅವ್ರು ಕೇಳಿ ಅಂತೆ. ಜೊತೆ ಕರ್ಕೊಂಬರೋರೆಲ್ಲ ಇವ್ರು ಯಾಕೆ ಶಾಪ್ ಕೀಪರ್ಸ್ ಥರ ನೋಡ್ತಾರೆ. ಇನ್ನು ಸ್ವಲ್ಪ ಹೊತ್ತಿಲ್ಲ ನಿನ್ನೂ ಕೇಳ್ತಾರೆ. ಕಿಚನ್ ನೋಡಿ ಸಕ್ಕತ್ತಾಗಿದೆ. ಸೊ ನಮ್ಮ ಅಕ್ಕ ಇದಿಷ್ಟೆಲ್ಲ ಸೆಲೆಕ್ಟ್ ಮಾಡಿ ಈಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾಳೆ. 3106 ರೂಪೀಸ್ ಬಿಲ್ ಮಾಡಿದ್ದೀನಿ ನಾನು. ಅಲ್ಲೇ ಬಿಲ್ ಮಾಡಿಬಿಟ್ಟಿದ್ದೀನಿ. ಇನ್ನು ಎಷ್ಟು ನೀವು ಏನೇನೋ ತೊಗೋಬೇಕು ಅಂದ್ಕೊಂಡೆ. ಮಿನಿಸೋದ್ರಲ್ಲೇ ಇಷ್ಟೊಂದು ಬಿಲ್ ಮಾಡಿಬಿಟ್ಟಿದ್ದೀನಿ. ಒಂದು ಬ್ಯಾಗ್ ಆಲ್ಮೋಸ್ಟ್ 3100 ಮಾಡಿದ್ದೀನಿ. ಇಷ್ಟು ಬ್ಯಾಗು. ನಮ್ಮ ಪಾಪ ಇಂಪಾರ್ಟೆಂಟ್ ಕಾಲಲ್ಲಿ ನಾನೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ಇವಾಗ ನಾನು ಬೇರೆ ಕಡೆ ಇನ್ನೊಂದು ಲೂಲು ಮಾಲಲ್ಲಿ ಇನ್ನೊಂದು ಯಾವುದೋ ಫ್ಯಾಷನ್ ಸ್ಟೋರ್ ಇದೆ, ಅಲ್ಲಿ ಹೋಗೋಣ ಅಂತಿದ್ದೀನಿ. ಅಲ್ಲೊಂದು ಚೂರು ಐಟಮ್ಸ್ನ ಪರ್ಚೇಸ್ ಮಾಡೋಣ. ಅಲ್ಲ ಗುರು, ಶಾಪಿಂಗ್ ಕರ್ಕೊಂಬಂದ್ರು ಖುಷಿ. ನಾಳೆ ಕವರ್ ಟ್ರಾವೆಲ್ಲು ಅರ್ಧ ಗಂಟೆ ಶಾಪಿಂಗ್. ಗೈಸ್ ನಾವು ಆಗಲೇ ತೊಗೊಂಡಿದ್ದು ಬ್ಯಾಗ್ನ ಇಲ್ಲಿ ಇಟ್ಬಿಟ್ಟು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಗೈಸ್ ಒಂದೊಂದು ಬ್ರ್ಯಾಂಡ್ ಕಾಲ್ ಇತ್ತು, ಅದು ಮುಗಿಸ್ಕೊಂಡೆ. ಬೆಡ್ಶೀಟ್ ತೊಗೋತಾ ಇದ್ರಲ್ಲ ನಮ್ಮ ಅಕ್ಕ. ಬೆಡ್ಶೀಟ್ಸ್ ಒಂದು 799 800 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ಇದೆ 800 ರೂಪಾಯಿ ಇದು. ಆಫರ್ಗೆ ಅಂತಾನೆ ಅದಕ್ಕೆ ಬಂದಿದ್ದು. ಇಲ್ಲಿ ಯಾವುದೋ ಆಫರ್ ಇದೆ ಅಂತ ನೋಡ್ಕೊಂಡು ಇಲ್ಲಿಗೆ ಬಂದಿರೋದು ನೋಡಿ ಗೈಸ್. ಕ್ರೇಜಿಯಾಗಿ ಆಹಾ ಗೈಸ್, ನಾನು ನಾಳೆ ಶಾಪಿಂಗಿಗೆ ಇಲ್ಲೇ ಬರ್ತೀನಿ. ಬಿಕಾಸ್ ಒಳ್ಳೆ ಆಫರ್ ನಡೀತಾ ಇದೆ. ಯಾವುದೋ ಪ್ರಮೋಷನ್ ಅಲ್ಲ, ದೇವ್ರ ನೀವು ಪ್ರಮೋಷನ್ ಅನ್ಕೊಂಬಿಟ್ಟಾರು. ರೂಪಾಯಿ ಸೇವ್ ಆಗಿ 700 ರೂಪಾಯಿ ಬರೀ ಅದು ಬೆಡ್ಶೀಟ್. ಅದು ಒರಿಜಿನಲ್ ರೇಟ್ 250 ರೂಪಾಯಿ ಇರುತ್ತೆ. ನಾನು ನಮ್ಮ ಅಕ್ಕನಿಗೆ ಈಗ ಬೇಗ ಮಾಡು ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಶಾಪಿಂಗು. ನೀನು ಹೇಳಿದ್ರೆ ಸರಿ ಇರುತ್ತೆ, ಸ್ವಲ್ಪ ಹೋಗಿ ಬೇಗ. ಇಲ್ಲ ಮಗ, ನಾನು ಬೇಗ ಮಾಡು ಅಂದಾಗ ಹೋಗು ಆಚೆ ಪ್ರವೀಣ ಅಂದಾಗ ಖುಷಿ ಆಗತ್ತೆ. ಇಲ್ಲ ಹೋಗು ಆಚೆ ಅಂತ ಹೇಳಲ್ಲ ಅವ್ರು. ಮರಿ ಹಂಗೆ ತೊಗೊಂಡ್ರಾಗ ಸಿಂಗಲ್ ಅಂದರೆ ಯಾವುದು, ಡಬಲ್ ಬಬ್ಬು. ಸಿಂಗಲ್ ಆದರೆ ಯಾವುದು, ಡಬಲ್ ಯಾವುದು. ಡಬಲ್ ಅಂದರೆ ಕಿಂಗಾ? ಹಾಂ, ಡಬಲ್ ಅಂದರೆ ಕಿಂಗು.
ಅಂದರೆ ನಮಗೂ ಡೇಟ್ಸ್ ಇರಲ್ಲ ಅಕ್ಕ, ನನ್ನ ಶೂಟ್ಸ್ ಇರುತ್ತೆ. ಒಂದು ಅರ್ಧ ಅವರ್ ಅಡ್ಜಸ್ಟ್ ಮಾಡಿ. ಬಟ್ ಪ್ರತಿಯೊಂದು ಮಿನಿಟ್ಗೂ ನಾನು ಪೇ ಮಾಡ್ತಾ ಇದ್ದೀನಿ ಅಕ್ಕ, ಯಾರಿಗೆ? ನನ್ನ ಟೈಮ್ಗೆ. ಟಿಕ್ ಟಾಕ್ ಮನೆಯವ್ರಿಗೆ ಚಾಲೆಂಜ್ ಅರ್ಥ ಆಗಿಲ್ಲ. 3 ಬೆಡ್ಶೀಟ್ ತೊಗೊಂಡ್ಬಿಡ್ತವ್ರೆ. ರೂಮ್ ಟೂರ್ ಮಾಡೋದಿನ 1 ಬೆಡ್ಶೀಟ್ ತೊಗೊಳ್ತೀರಾ, 3 ಬೆಡ್ಶೀಟ್ ಹಾಕ್ತೀರಾ. ನೀನು ಮತ್ತೆ ಇನ್ನೊಂದ್ಸತಿ ವಿಡಿಯೋ ಮಾಡ್ತಾನೆ ಇರ್ತೀಯ ಅಲ್ಲಿ ಇಲ್ಲಿ ಅಂತ. ಸೊ ನೀಟಾಗಿ ವಾರ ಚೇಂಜ್ ಮಾಡ್ತಾ ಇರ್ತೀನಿ. ಓಕೆ ಓಕೆ ಓಕೆ. ಈಗ ಪೇಂಟಿಂಗ್ಸ್ಗೆ ಬಂದಿದ್ದಾರೆ ನಮ್ಮ ಅಕ್ಕ. ಪೇಂಟಿಂಗ್ಸ್ಗೆ ಏನು ತಗೋತಾರೆ ನೋಡೋಣ. ಚೂಸ್ ಮಾಡಿ. ಇದು ಬೆಸ್ಟ್ ನೋಡಿ ಅಕ್ಕ, ಗುಬ್ಬೆಕ್ಸ್ ಇದು ಕೊಡುತ್ತೆ, ಇದು ಕೊಡುತ್ತೆ. ಬಟ್ ಅದೆಲ್ಲ ಮಗ. ಒಳ್ಳೆ ಇತ್ತು. ಬಾ ಗೇಟ್ವರೆಗೂ ಬಿಟ್ಟು ಬರ್ತೀನಿ ಬಾ. ನಿನ್ನ ಟೇಸ್ಟ್ ನೋಡಿ ನನಗೆ ಯಾಕಾದ್ರು ಕರ್ಕೊಂಬಂದು ಅನಿಸ್ತೈತೆ. ನನ್ನ ಟೇಸ್ಟ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ನಾನು, ಬಿಕಾಸ್ ಐ ಹ್ಯಾವ್ ದಟ್ ಮಚ್ ಆಫ್ ಟೇಸ್ಟ್. 0.5 ಏನು ಮ್ಯಾಚ್ ನೋಡ್ತಾವ್ ಮ್ಯಾಚ್ ಲಾಂಗ್ ಮಾಡಿ. ದಟ್ಸ್ ಕ್ಯಾಂಡಲ್ ಬ್ರೋ. ಕ್ಯಾಂಡಲ್ ತಿನ್ನೋ ನಾವುಬಿಟ್ಟಲ್ಲೋ ನೀನು ಪ್ರವೀಣ. ಬಾ ನಮ್ಮನೆಗೆ ಏನಾದ್ರು ತೊಗೊಳಕ್ಕೆ ಹುಡುಕನ ನನ್ನ ರೂಮ್ಗೆ, ಅಲ್ಲಿವರೆಗೂ ಶಾಪಿಂಗ್ ಮಾಡಿ. ಇಷ್ಟಕ್ಕೆ ಗೋಡೆನೇ ಇಲ್ವಲ್ಲ, ಹೆಂಗಾಗ್ತೀಯಾ? ಇದು ಮೊಳೆ ಇಲ್ವಲ್ಲ, ಸಾರಿ ಗೋಡೆ ಇಲ್ಲ ಅಂತ ಇದ್ದೀನಿ. ಮೊಳೆ ಇಲ್ವಲ್ಲ. ಇದೆ ಒಂದು ಇದೆಯಾ? ಓಕೆ. ಚೆನ್ನಾಗಿರೋದು ತೊಗೋಬೋದು ಅಂತ ಹೇಳ್ತಾ ಇದೆಯಾ ನೀನು? ಚೆನ್ನಾಗಿದೆಯಲ್ಲ, ಅದೇ ಇಟ್ಕೊಂಬಿಡ. 199 ಅಲ್ಲ ಇದನ್ನೇ ನೀನು ಹ್ಯಾಂಗ್ ಮಾಡ್ಬೋದಲ್ಲ ನಿನ್ನ ರೂಮ್ಗೆ. ಗೈಸ್, ನನ್ನ ಲೈಫಲ್ಲಿ ಇಲ್ಲದೇ ಇರೋದು ಒಂದು ಅಂದರೆ ಪೇಷನ್ಸ್. ಅದನ್ನ ಚೆಕ್ ಮಾಡ್ತಿರೋದು ಯಾರು ಹೇಳು? ನಮ್ಮ ಅಕ್ಕ ಎಷ್ಟು ಸ್ಲೋ ಆಗಿ ವಾಕ್ ಮಾಡ್ತಾಳೆ, ಎಷ್ಟು ಸ್ಲೋ ಆಗಿ ಸೆಲೆಕ್ಟ್ ಮಾಡ್ತಾಳೆ ಅಂದರೆ ಮಾಡ್ಬೇಕಪ್ಪ. ಏನು ಫಾಸ್ಟಾಗಿ ಮಾಡೋಕ್ಕಾಗುತ್ತಾ? ಮನೆಗೆ ಹೋದ್ರೆ ಸಾಕು ಅನ್ನಿಸ್ತಾ ಇದೆ. ಮೇಲೆ ಕಟ್ಬಿಟ್ಟು ನೋಡೋದು ನಮ್ಮ ಅಕ್ಕ, ಇವನ್ ಕಾಲಿಟ್ಬಿಟ್ಟು ನೋಡೋದು. ಲೇ ಎಂಥವ್ರ ಜೊತೆ ಬಂದ್ಬಿಟ್ಟಿದ್ದೀನಪ್ಪ ನಾನು. ಪ್ಲಾಸ್ಟಿಕ್ ಐಟಮಲ್ಲಿ 80 ರೂಪಾಯಿಗೆ ಸಿಕ್ಕುತ್ತೆ, ಹಾಕ್ಬಿಡಿ. ಇದಕ್ಕೆ 2000 ರೂಪಾಯಿ ಅಂತ ಗೈಸ್. ಅದಕ್ಕೆ ಒಂದು ಇದು ಬೇಡ, ಪ್ಲಾಸ್ಟಿಕ್ ತಗೊಳ್ಳಿ 80 ರೂಪಾಯಿ. ಹೊರಗಡೆ ಇರುತ್ತಲ್ಲ ಮನೆಯಲ್ಲಿ. ಲೇ ಬಿಡ ಬುದ್ಧಿ ಬಿಡ. ಅಲ್ಲ, ಮನೆ ಒಳಗಡೆ ಇರುತ್ತಲ್ಲ, ಏನಿಗೆ ಕಾಣಿಸುತ್ತೆ ಅಂತ. ಅದು ಫ್ರೀ ಆಗಿ ತಗೊಂಡ್ರೆ. ಈಗ ಇದೆ 539. ಏನೋ ಬುಟ್ಟಿ ಹುಡುಕ್ತಾಳೆ ನಮ್ಮ ಅಕ್ಕ, ಬುಟ್ಟಿ. ಇದು 539. ಡ್ರೀಮ್ ಕಮ್ ಟ್ರೂ ಅಂತ ಇವತ್ತು. ಇದು ಡ್ರೀಮ್ ಅಂತ ನಮ್ಮ ಅಕ್ಕಂದು. ಬೇರೆ ತೊಳಿದ್ರೆ ಅವ್ರು ಕರಿ ಹೊಲಿಸ್ಕೊಡ್ತಾರೆ, ಹಾಕೊಂಡು ಹೋಗೋಣ ಅಷ್ಟೇ. ಮಗ ಅವ್ರನ್ನ ಫಸ್ಟ್ ಕರ್ಕೊಂಡು ನೋಡಿ. ಪ್ರಾಚೇರಿ ಫೋನ್ ಮಾಡ್ತೀನಿ. ಇಲ್ಲ ಕೆಲಸ ಮಾಡ್ತಾ ಇದ್ದೀನಿ ಗೈಸ್. ನನಗೆ ಈ ಒಂದು ಶಾಪಿಂಗ್ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ನಮ್ಮ ಫ್ರೆಂಡ್ ವಿಜಿ ಫೋನ್ ಮಾಡಿದ್ದ, ಮಗ ಈ ಥರ ಬಂದಿದ್ದೀವಿ ವಿಜಿ, ಇಲ್ಲಿಗೆ ಬಂದಿದ್ದೀವಿ ಲೂಲು ಮಾಲ್ಗೆ ಅಂತ ಹೇಳಿದೆ. ಬಟ್ ಅವನು ಹೇಳ್ದ, ಓ ಚಾಲೆಂಜಲ್ಲಿ ಇದೆಯಾ ನೀನು? ಏನು ಚಾಲೆಂಜು ಅಂದೆ. ಒಂದು ದಿವಸ ಅಪ್ಪ ಅಮ್ಮ, ಒಂದು ದಿವಸ ತಮ್ಮ, ಒಂದು ದಿವಸ ಅಕ್ಕ ಶಾಪಿಂಗ್ ಕರ್ಕೊಂಡ್ಬಿಡೋದಂತೆ, ಒಳ್ಳೆ ಬಜೆಟ್ ಕೊಡೋದಂತೆ. ಎಲ್ಲಿ ಫ್ರೆಂಡ್ಸೇ ನೋಡ್ತಾ ಇಲ್ವಲ್ಲ, ನಾವು ಫ್ಯಾಮಿಲಿನೇ ಅಲ್ವಾ? ಫ್ರೆಂಡ್ಸ್ನ ನೋಡಿದ್ರೆ ಫ್ರೆಂಡ್ಸ್ನ ನೋಡ್ಬೋದಂತೆ. ಗಿವ್ ಅಂಡ್ ಟೇಕ್ ಪಾಲಿಸಿ ಇದ್ರೆ ಏನೇ ಫ್ರೆಂಡ್ಶಿಪ್ ಅಲ್ಲಿ ವ್ಯತ್ಯಾಸ ಅಲ್ವಾ? ಕರೆಕ್ಟ್. ಗಿವ್ ಇರಬಾರ್ದು, ಟೇಕ್ ಇರಬಾರ್ದಂತೆ ಫ್ರೆಂಡ್ಶಿಪ್ ಅಲ್ಲಿ. ಅಲ್ಲಿ ಬರೀ ಇದಿರ್ಬೇಕು. ನಾವು ಗಿವ್ ಮಾಡಿ 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 ಟೇಕ್ ಮಾಡಿ, ಅವನು ಅಷ್ಟೇ ಟೇಕ್ ಮಾಡಿ ಮಾಡಿ. ಅಲ್ಲ ನಿನ್ಗಲ್ಲ ಕಣೋ, ತುಂಬಾ ಜನ ಗಿವ್ ಮಾಡಿ 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 ನಮ್ಗೆ ಯಾರು ಗಿವ್ ಮಾಡಿದ ತರ ಆಗ್ಬಿಟ್ಟಿದೀವಿ. ಮಗ ನಮ್ಗೆ ಗಿವ್ ಮಾಡೋದು ಯಾರು ಹೇಳು? ಯಾರು? ಸೊ ನನಗೆ ಪ್ರವೀಣ್ ಒಂದು ಚಾಲೆಂಜ್ ಕೊಟ್ಟಿದ್ದಾನೆ. ಅವನು 10,000 ರೂಪಾಯಲ್ಲಿ ನನಗೆ ಶಾಪಿಂಗ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾನಂತೆ. ಹೌದು. ಸೊ 10,000 ರೂಪಾಯಿ ಈಗಲೇ ಇನ್ಸ್ಟೆಂಟಾಗಿ ಗೂಗಲ್ ಪೇ ಮಾಡ್ತಾನೆ. ಅವ್ನಿಗೆ ಮಾನ ಮರ್ಯಾದೆ ಇದ್ರೆ. ಇಲ್ಲ ಮಾಡ್ತೀನಿ. ಇಲ್ಲ ನಿನಗೆ ಮಾನ ಮರ್ಯಾದೆ ಇದ್ರೆ ಇನ್ಸ್ಟೆಂಟಾಗಿ ಗೂಗಲ್ ಪೇ ಮಾಡು. ನಾನು ಮಾಡ್ತಿದ್ದೆ, ಬಟ್ ಗೂಗಲ್ ಪೇ ಯೂಸ್ ಮಾಡಲ್ಲ. ಫೋನ್ ಪೇ ಮಾಡು. ಒಂದು ಆಪ್ಷನ್ ಅಷ್ಟೇ ಲೈಫಲ್ಲಿ ಬರೋದು. ಇಲ್ಲ ಬ್ಯಾಂಕಲ್ಲಿ. ಮಗ ಡೈಲಿ ನಂಗೆ ಡೇಟ್ಸ್ ಇಲ್ಲ ಮಗ. ಡೈಲಿ ನಿನ್ನ ಜೊತೆ ಸುತ್ತಾಡಕ್ಕೆ ನಂಗೂ ಟೈಮ್ ಇಲ್ಲ, ಡೇಟ್ ಇಲ್ಲ. ನೋಡಿ ಬುಟ್ಟಿ, ಅದೇ ಯೋಚನೆ ಬುಟ್ಟಿ 2 ಬುಟ್ಟಿ. ಅದು ಫೈನಲ್ ಆಗಿ ನೀವು ತಗೊಂಡಿಲ್ವಾ? ತಗೊಂಡಿದ್ದೀನಿ. ಅಲ್ಲಿ ಪ್ರೈಸ್ ಕೇಳ್ಬಿಟ್ಟು ಅದು ಆಫರ್ ಇದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ. ಒನ್ ಮೋರ್ ಅನ್ಬೇಕು. ಮಗ ನೀನು ದೂರಿಂದ ಎಷ್ಟು ಕ್ರೇಜಿಯಾಗಿ ಕಾಣ್ತೀಯೋ ಹತ್ತಿರದಿಂದ ಅಷ್ಟೇ ಖರಾಬಾಗಿ ಕಾಣ್ತೀಯ ಕಣ. ಮಕ್ಕ ದೂರಿಂದ ಚೆನ್ನಾಗಿ ಕಾಣ್ತಾವಳೆ, ಹಂಗೆ ನೋಡು. ದೂರದಿಂದ ಸಕ್ಕದಾಗಿ ನೀನು ಕಾಣ್ತೀಯ ಅಂತ ಅನ್ಕೋಬಹುದು, ಬಟ್ ಹತ್ರದಿಂದನೂ ಹಂಗೆ ಇದೆಯಾ ಮಗ. ಕಟ್ ಮಾಡ್ತಾರೆ. ಯಾವ ಸೀನ್ಸು ಕಟ್ ಮಾಡಬಾರ್ದು. ಕಟ್ ಮಾಡಿದ್ರೆ ಸೆಲ್ಫಿಶ್ ಅಂತ. ಕೊಡಿ ನಾನು ತೋರಿಸ್ತೀನಿ, ಒಂದು ಒಳ್ಳೆ ವೇಸ್ ತೋರಿಸ್ತೀನಿ, ಕೊಡಿ. ನೋಡಿ ಗೈಸ್, ನೋಡ್ಬಿಟ್ಲ 8,000 ಇದಕ್ಕೆ. ಸೊ ಹಂಗಾರೆ ನಾಳೆ ಬಂದು ನಾನೊಂದು ತಕೊಂಡು ಹೋಗೋಣ ಅನ್ಕೊಂಡಿದ್ದೆ, ಕ್ಯಾನ್ಸಲ್. 20 ರೂಪಾಯಿಗೆ ಬೀಜ ಹಾಕಿದ್ರೆ ದೊಡ್ಡ ಮರ ಬೆಳೆದ್ಬಿಡುತ್ತೆ. ಶಾಪಿಂಗ್ನ ಕರೆಕ್ಟಾಗಿ ಆಚೆ ಬಂದು ಮಾಡ್ತಿರೋದು ನಮ್ಮ ಅಕ್ಕ ಒಬ್ಬಳೆ. ಇದ್ದವರೆಲ್ಲ ಆನ್ಲೈನ್ ಮೇಲೆ ನಂಬಿದ್ದು. ನಾನು ಆನ್ಲೈನ್ನೇ ನಂಬಿರೋದು. ನೋಡೋಣ ಇಲ್ಲೊಂದು ಸ್ವಲ್ಪ ಓಡಾಡ್ಬಿಟ್ಟು ನಾಳೆ ಬಂದು ಆನ್ಲೈನಲ್ಲೂ ನೋಡೋಣ. ನಾಳೆ ಏನೇನು ಶಾಪಿಂಗ್ ಮಾಡಬೇಕು ಅಂತ ಈಗಲೇ ನಾನು ರಾತ್ರಿ ಫುಲ್ ರಿಸರ್ಚ್ ಮಾಡಬೇಕು. ನೋಡಿ ಇದಕ್ಕೆ 6,000 ರೂಪಾಯಿ ಅಂತೆ.
ಅಲ್ಲ ನೀನು ಇವರೆಲ್ಲ ಆನ್ಲೈನ್ ಮಾಡ್ಕೊಂಡ್ರು ಅದಕ್ಕೂ ಫಸ್ಟ್ ಆನ್ಲೈನ್ ಬಿಡ ಅಂದೆ. ಇವಾಗ ನಾನು ಆಫ್ಲೈನ್ ತಾನೇ ಮಾಡ್ತಾ ಇದ್ದೀನಿ. ಆನ್ಲೈನ್ ಬೇಕಿರೋ ಆನ್ಲೈನ್ ಮಾಡ್ಬೋದು. ಬೇಡ ನಂಗೆ ಆಫ್ಲೈನೇ ನೀಟಾಗಿ. ಸಪೋರ್ಟ್ ನಾನು ಬರ್ತೀನಿ. ತುಂಬಾ ಟೈಮ್ ಮಾಡ್ತಾ ಇದ್ದೀರಾ. ನೀನು ತಗೊಂಡ್ರೆ ನಾವು ಹೋಗಿರ್ತೀವಿ. ಡೇಟ್ಸ್ ಇಲ್ಲ ನನ್ನ ಹತ್ರ. ಡೇಟ್ಸ್ ಇಲ್ಲ. ಇವನಿಗೆ ಯಾವ್ದೊಂದು ಅರ್ಧ ಕೆಜಿ ಡೇಟ್ಸ್ ಕೊಟ್ಬಿಡೋಣ ಬರಪ್ಪ. ಡೇಟ್ಸ್ ಇಲ್ಲ ಅಂತ ಪ್ರೈಸ್ ನಮ್ಮ ಅಕ್ಕಾಗಿ ಇದು ಬೇಕಂತೆ. ಇದೆಷ್ಟು ಪ್ರೈಸ್ ನೋಡೋಣ. 1499 ಬೇಕಾ? ತಗೊಂಡೆ ಅಂತ ನೋಡ್ತಾ ಇದ್ದೀನಿ. ಮೇಡಮ್ ಅವ್ರದ್ದು ಬಾಲ್ಕನಿನೂ ಇದೆ ಗೈಸ್. ಬಾಲ್ಕನಿ ಯಾವ ಕಡೆ ಸೈಡ್? ಹ್ಞೂ ನೋಡಿಲ್ಲ ನೀನು? ನಾನು ಎಲ್ಲಾರ ಮನೆಯಾಗ ನೋಡಕ್ ಹೋಗಲ್ಲ ಮಗ. ಅದು ಹಾಲ್ ಬಾಲ್ಕನಿ. ಡುಂಪ ಸೊ ಇದನ್ನ ಫೈನಲ್ ಮಾಡಿದಾಳೆ ನಮ್ಮ ಅಕ್ಕ. ಒಂದ್ರಲ್ಲಿ ಇಷ್ಟೆಲ್ಲ ಎಲ್ಲ ಆಗುತ್ತೆ ಎತ್ಕೊಂಡು ಹೋಗಕ್ಕೆ ಕ್ಯಾಬಲ್ಲಿ. ಮಾಡೋಣ ಹಿಂದೆ ಹಾಕೋಣ ಅಷ್ಟೇ. ಬರೋದು ನಾನು. ಹೌದಾ? ಆದ್ರೂ ಭಯ ಆಗುತ್ತಲ್ಲ, ನೀರಿಲ್ಲ ಅಂತ ಗೊತ್ತಿದ್ದು. ಬೇಡ ತಿರುಗ್ಬಿಡಿ. ಗ್ರೋ ಯುವರ್ ಓನ್ ವೆಜಿಟೇಬಲ್ಸ್. ಕ್ರೇಜಿ ಅಲ್ಲ ಮಗ, ನಾವು ವೆಜಿಟೇಬಲ್ಸ್ ಬೆಳೆಸ್ಬಿಡ್ಬೋದಲ್ಲೋ. ಕ್ರೇಜಿ. ರೈತರು ಅವಾಗೆ ಮಾಡ್ತೀರ ಮಗ, ಮುಂಚೆಯಿಂದನೂ ಅದನ್ನ. ಕ್ರೇಜಿ ಗೈಸ್. ಇದು ನೈಫ್ ವಿತ್ ಎದುರ್ಕೊಂಡ್ಬಿಟ್ಟೆ ಕಣೋಲ್ಲ. ಗೈಸ್ ನೈಫ್ ವಿತ್ ಸ್ಟ್ಯಾಂಡ್ ಅಂತೆ ಗೈಸ್. ಇದು ನೋಡಿ 800-900 ರೂಪಾಯಿಗೆ. ಕ್ರೇಜಿ ಅಲ್ಲ ಮಗ? ಹೆಂಗ್ ಬೇಕಾದ್ರೆ ಇಕ್ಬೋದು. ನೆಕ್ಸ್ಟ್ ಚಾನ್ಸ್ ಸ್ಯಾಮ್ ಸಮೀರ್ದಿರೋದು. ಈಸಿಯಾಗಿ ಬಿಟ್ಕೊಡಲ್ಲ. ಟಯರ್ಡ್ ಆಗಿ ಈ ರೇಂಜಿಗೆ ಓಡಾಡ್ತಾವಳೆ ಅಂದ್ರೆ ಇದು ಎನರ್ಜಿ ಇದ್ದೀರಾ ನಮ್ಮ ಕತೆ ಏನ್ ಮಗ? ಅಲ್ಲ ಬ್ರೋ, ಆನ್ಲೈನಲ್ಲಿ ಪಾಟ್ಸ್ ಎಲ್ಲ ಸಖತ್ ಕಮ್ಮಿ ಪ್ರೈಸ್ ಸಿಗುತ್ತೆ. ಅಂಡ್ ಆನ್ಲೈನ್ ತಗೊಂಡ್ರೆ ಟೈಮು ಸೇವ್ ಆಗುತ್ತೆ. ಟೈಮು ಸೇವ್ ಆಗುತ್ತೆ. ನಮ್ಮ ಅಕ್ಕ ಪಾಟ್ಸ್ ತಗೋಬೇಕಂತೆ. ಏರ್ಪೋರ್ಟ್ ಸಾಕಾ? ಹೋಗ್ತಾನೆ ಅವಳೆ ಬಾ. ಕೇಳಿ ಯಾರ ನಮ್ಮ ಮೇಲೆ ಕಲ್ಲು ಹಾಕಿದ್ರೆ ನಾವು ಅವ್ರ ಮೇಲೆ ಫ್ಲವರ್ ಹಾಕೋಣ, ಜೊತೆಗೆ ಪಾಟು ಸೇರ್ಸಾಕೋಣ. ಬೊಂಬೆ ತಗೋತಾವಳೆ. ಬೊಂಬೆ ನಾನು ಗಿಫ್ಟ್ ಮಾಡ್ತೀನಿ ಅದನ್ನ. ನೀನ್ ಗಿಫ್ಟ್ ಮಾಡ್ತೀನಿ ನನಗೆ. ಪ್ರೈಸ್ ಏನು ನನಗೇನು ಮ್ಯಾಟ್ರ್ ಆಗಲ್ಲ. ಸೊ ಪ್ರವೀಣ್ ಗಿಫ್ಟ್ ಮಾಡ್ತಂತೆ ನಮ್ಮ ಅಕ್ಕಗೆ. ಸೊ ಇದು ಚೆನ್ನಾಗಿದೆ ಸೋನು, ಇದು ತಗೋ. ಫಿಕ್ಸ್ ಮಾಡ್ರಿ. ತಗೊಳ್ಳಿ, ಕಲರ್ ಚೆನ್ನಾಗಿಲ್ಲ. ಅಲ್ಲ ದೊಡ್ಡದಾಗ ಚೆನ್ನಾಗಿದೆ ಮಗ, ಕಲರ್ ಇಷ್ಟ ಆಯ್ತು ನಮ್ಮ ಅಕ್ಕಂಗೆ. ಸೋನು ತಗೋ, ಇದು ತಗೋ. ಅವ್ನು ಕೊಡಿಸ್ತದಂತ ತಗೋ. ಇದನ್ನ ತಗೊಂಡು ಹೋಗ್ತಾವಳು. ತಗೊಳ್ಳಿ ಹೋಗ್ಲಿ ಅದ್ರಲ್ಲಿ. ನಡಿ ಆಯ್ತು. ಲಾಸ್ಟ್ ಪ್ರಾಡಕ್ಟ್ ನಮ್ಮ ಅಕ್ಕ ತಗೋತಾರದು ಇವತ್ತು. ಸೊ ಒಂದು ವಾಸ್ ತಗೊಂಡ್ರೆ ನಮ್ಮ ಅಕ್ಕದು ಮುಗೀತು ಶಾಪಿಂಗ್ ಅಂತ ಹೇಳಿ. ಆಯ್ತಾ ಅಕ್ಕ? ಬೆಡ್ಶೀಟ್ ತಗೊಂಡಿದ್ರಲ್ಲ, ಅದು ಮಲಗ್ತೀನಿ, ತಗೊಂಬನ್ನಿ ಆರಾಮಾಗಿ. ಗೈಸ್ ಹೋಗೋಣ, ಮುಗೀತು. ಇಷ್ಟು ತಗೊಂಡವಳು. ಇನ್ನೂ ಏನೇನೋ ತಗೋತಿದ್ಲು. ನಾನು ಹೇಳಿದೆ ನಡಿಯಮ್ಮ ಆನ್ಲೈನ್ ನೋಡ್ಕೊ, ಅವನಿಗೂ ಟೈಮ್ ಆಯ್ತು ಅಂತ. ಫೈನಲಿ ಹೊರಟಿದ್ದೀವಿ. ಲೆಟ್ಸ್ ಗೋ. ಗೈಸ್ ನಮ್ಮ ಅಕ್ಕ ಈಗೇನೋ ಡೌಟಲ್ಲಿ ಇದ್ದಾಳಂತೆ. ಅಲ್ಲ ನನಗೆ ದೊಡ್ಡ ಬೀನ್ ಬ್ಯಾಗ್ ಬೇಕಿತ್ತು. ಬೀನ್ ಬ್ಯಾಗ್ ಇಲ್ಲಿ ಇರಲಿಲ್ಲ. ಬೀಮ್ ಬ್ಯಾಗ್ ಬೇಕಾ ಇದು ಬೇಕಾ ಅಂತ ಡಿಸೈಡ್ ಮಾಡ್ಬೇಕಂತೆ ಈಗ ಅವಳು. ಬಿಲ್ಲಿಗೆ ಹೋಗುವಷ್ಟರಲ್ಲಿ ಡಿಸೈಡ್ ಮಾಡು. ಆಲ್ರೆಡಿ ಒಂದು ಚೇರ್ ಇದೆ. ಇನ್ನೊಂದು ಬಿಲ್ಲಿಗೆ ಆಲ್ಮೋಸ್ಟ್ ಹತ್ರ ಇದ್ದೀವಿ. ಡಿಸೈಡ್ ಮಾಡು. ಬೇಡವಾ? ಎತ್ಬಿಡೋಣ ಬಾ. ಗೈಸ್ ಗ್ಯಾಪಲ್ಲಿ ನಂಗೊಂದು ಪ್ರೋಟೀನ್ ಶೇಕ್ ತೊಗೊಂಬಿಟ್ಟು ಕುಡಿಯೋಕ್ಕೆ. ಇದೆರಡು ಕ್ಯಾನ್ಸಲ್ ಆಗಿರೋದು ನೋಡಿ. ಇದು ಕ್ಯಾನ್ಸಲ್ ಅಂತೆ. ಇದು ನೀವು ಮಾತ್ರ ಕ್ಯಾಬ್ ಮಾತಾಡ್ಬೋದು. ಇದನ್ನ ಕೊಡ್ಸಕ್ಕೆ ಎಷ್ಟು ಮಾತಾಡ್ತಾಳು ನೋಡಿ. ಎಷ್ಟು ಮಾತಾಡಿಲ್ಲ ನೀನ್. ಕ್ಯಾಬ್ ಮಾತಾಡಿದ್ರೆ ಅದಕ್ಕೆ ತಗೊಳ್ಳೋದ? ಇನ್ನೂ ಏನೇನು ಬೇಕು? ಏನೇನು ಬೇಕು ತೊಗೊಳ್ಳೋಣ. ತುಂಬಾ ಬೇಜಾರು ಮಾಡೋದು ಬೇಡ, ತಗೊಳ್ಳೋಣ. ಅಲ್ಲ ಇವಳು ಊಟ ಕ್ಯಾಬ್ ನಾನೇ ನೋಡ್ಕೋಬೇಕಾ? ಅದೆಲ್ಲಾಗಲ್ಲ. 5281 ಒಂದು ಕಡೆ, 3106. ಸೊ ನೆಕ್ಸ್ಟ್ ವೀಕ್ ಇದೆ. ಹೋಗಿ ಲೆಕ್ಕ ಹಾಕೋಣ. ಆಟೋಲ್ಲಿ ಹೋಗ್ತಾ ಬನ್ನಿ. ಗೈಸ್ ಮಾಲಿಂದ ಆಚೆ ಬಂದ್ವಿ. ಬಟ್ ಕ್ಯಾಬ್ ಬುಕ್ ಮಾಡಿದ್ದೀವಿ, SUV ಮಾಡಿದ್ದೀವಿ. ಅಂದರೆ ದೊಡ್ಡ ಗಾಡಿ. ಬಿಕಾಸ್ ಇದೆಲ್ಲ ಹತ್ಕೊಂಡು ಹೋಗೋಕ್ಕಾಗಲ್ಲ ಚಿಕ್ಕ ಗಾಡೀಲಿ ಅಂತ. ಅದಕ್ಕೆ 10 ನಿಮಿಷ ತೋರಿಸ್ತಿದೆ ಬರೋಕ್ಕೆ. ಇನ್ನೇನೋ ಡೈಲಾಗ್ ಹೇಳ್ದೇನು ಮಗ? ಮನೇಲಿದ್ವಿ, ರೋಡಿಗೆ ತಂದವ್ರೆ. ರೋಡಲ್ಲ ಕಣೋ, ಮಾಲಿಗೆ ತಂದಿರೋದು. ಲೇ ಮಾಲ್ ಅಲ್ಲಿದೆ ಅಕ್ಕ, ಹಿಂದೆ ಕಡೆ ಸೆಕ್ಯೂರಿಟಿ ಅಲ್ಲಿ ನಿಂತಿದೆ. ನಾನು ಆಚೆ ಮೇಲೆ ಕೂತಿದ್ದೀನಿ ಅಕ್ಕ. ಇದು ಸೆಕ್ಯೂರಿಟಿ ಅವರೇ. ಆಯ್ತು ಇವಾಗ ಏನಪ್ಪ? ಏನು? ಹೋಗು ಆಯ್ತು ಹೋಗೋ. ಲೇ ಫ್ರೆಂಡ್ಶಿಪ್ ಬ್ರೇಕ್ ಹೋಗು. ಆಯ್ತು ಫ್ರೆಂಡ್ಶಿಪ್ ಬ್ರೇಕ್ ಹೋಗು. ಇಟ್ಕೊಂಡು ಬಂದ್ರೆ ಅಲ್ಲಿಂದ ಹೋಗು. ಕ್ಯಾರಿ ಮಾಡ್ಕೊಂಡು ಹೋಗಲೇ, ಕ್ಯಾಬ್ ಬರ್ತೈತೆ. ಹೋಗಲೇ, ಬೇಕಾಗಿಲ್ಲ ನಿನ್ ಕೆಲಸ ಆಯ್ತು. ಹೋಗು. ಈಗ ಹೊಟ್ಟಾಗುತ್ತೆ ನೋಡಿ 9 ನಿಮಿಷ ತೋರಿಸ್ತಾ ಇದೆ ಬರ. ಪ್ರೈಸ್ ಲಗೇಜ್ನೆಲ್ಲ ಹಿಂದೆ ತುಂಬಿಸ್ಬಿಟ್ಟು ಈಗ ಹೊರಟಿದ್ದೀವಿ. ಸೋನು ಇದಕ್ಕೆ 600 ರೂಪಾಯಿ ಕ್ಯಾಬು. ನಾನು ಇನ್ನೂ ಏನೂ ತಗೊಂಡಿಲ್ಲ ಆ್ಯಕ್ಚುಲಿ. ಇಷ್ಟೆಲ್ಲ ತಗೊಂಡು ನನ್ನ ಡೇಟ್ಸೇ ಖಾಲಿ ಆಗಿದೆ ಅಕ್ಕ ಇವತ್ತು. ಇಷ್ಟು ಎಲ್ಲ ತೊಗೊಂಡು ಫೈನಲಿ ಮನೆ ರೀಚ್ ಆಗಿದ್ದೀವಿ. ನಿಮ್ಮ ಮಗಳು ಓಡಾಡಿಸಿ ನನ್ನ ಕೈ ಕಾಲೆಲ್ಲ ನೋವು ಬರ್ಸ್ಬಿಟ್ಟಿದ್ದಾಳೆ. ಇವ್ರು ಇನ್ನೊಂದು 3000 ಮಿಕ್ಕಿತ್ತಲ್ಲ ಗೈಸ್ ನೆನ್ನೆ ವ್ಲಾಗಲ್ಲಿ. ಇನ್ನೂ ತೊಗೊಂಡಿಲ್ಲ ನೋಡಿ.